ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ. ಇದು ಸಿಟಿಯಿಂದ ಔಟ್ಸ್ಕಟ್ಸಲ್ಲಿ ಇರುತ್ತೆ. ಇದು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. ನಿಮಗೆ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ಸರೌಂಡಿಂಗ್ ಅನ್ನಿಸ್ತಾನೆ ಒಳ್ಳೆ ಡೀಸೆಂಟ್ ಫ್ಯಾಮಿಲೀಸ್ ಇದೆ. ಈಗ ಡೆವಲಪ್ ಆಗ್ತಾ ಇದೆ. ಸೊ ಆರಾಮಾಗಿ ಸ್ಟೇ ಕೂಡ ಮಾಡ್ಬೋದು. ಸರೌಂಡಿಂಗ್ ಎಲ್ಲ ಒಳ್ಳೆ ಫ್ಯಾಮಿಲೀಸ್ ಇದೆ. ಸೊ ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 30/40 ಇರುತ್ತೆ. ರೋಡ್ ಬೈ 30 ಬರುತ್ತೆ. ಲೆಂತ್ ಬೈ 40 ಇರುತ್ತೆ. ಟೋಟಲ್ 1200 ಸ್ಕ್ವೇರ್ ಫೀಟ್ ಇದೆ. 1200 ಅಡಿ ಬರುತ್ತೆ. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಪಿಲ್ಲರಲ್ಲಿ ಕಟ್ಟಿರುವಂಥ ಮನೆ. ಇದು 12 ಪಿಲ್ಲರ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಇದು ಬಂದ್ಬಿಟ್ಟು ರೆಡ್ ಬ್ರಿಕಲ್ಲಿ ಕಟ್ಟಿರುವಂಥದ್ದು, ಕೆಂಪಿಟಿಯಲ್ಲಿ ಕಟ್ಟಿರುವಂಥ ಪ್ರಾಪರ್ಟಿ. ಸೊ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿರುವಂಥ ಪ್ರಾಪರ್ಟಿ. ಇದು ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಸ್ವಂತಕ್ಕಂತ ಕಟ್ಕೊಂಡಿರೋದು. ಬಟ್ ಸಮ್ ಫೈನಾನ್ಷಿಯಲ್ ಇಶ್ಯೂ ಅಂದರೆ ಸೇಲ್ ಮಾಡ್ತಿದ್ದಾರೆ ಅಷ್ಟೇ. ಹೊಸ ಮನೆ ಇರುತ್ತೆ. ನ್ಯೂ ಕನ್ಸ್ಟ್ರಕ್ಷನ್ ಇದು. ಸೊ ಇದು ಗೇಟ್ ಇದು. ಸೊ ಓಪನ್ ಗೇಟ್ ಬರುತ್ತೆ ಇಲ್ಲಿ. ಸಾರಿ, ಸ್ಲೈಡಿಂಗ್ ಗೇಟ್ ಬರುತ್ತೆ ಇಲ್ಲಿ. ಸೊ ಪಾರ್ಕಿಂಗ್ ತುಂಬ ಚಿಕ್ಕದಾಗಿ ಬಂದಿದ್ದಾರೆ. ಗೇಟ್ ಕೂಡ ಅಷ್ಟೇ SS ಗೇಟ್ ಹಾಕೊಡ್ತಾರೆ ಇಲ್ಲಿ. ಸ್ಲೈಡಿಂಗ್ ಗೇಟ್. ಸೊ ಪಾರ್ಕಿಂಗ್ ಏರಿಯಾ ಇದು. ಒಂದು ಕಾರ್ ಹಾಕೋಬಹುದು, ಇಲ್ಲಾಂದ್ರೆ 2 ವೀಲರ್ ಮಾತ್ರ ಹಾಕೋಬಹುದು. ಸೊ ಕಂಫರ್ಟಬಲ್ 2 ವೀಲರ್ ಹಾಕೊಂಡ್ರೆ ಒಳ್ಳೇದು. ಸೊ ಔಟ್ ಸೈಡ್ ಬೇಕಾದ್ರೆ ಕಾರ್ ಪಾರ್ಕಿಂಗ್ ಹಾಕೋಬಹುದು. ಸೊ ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗೆಲ್ಲೂ ಕಜಾರಿಯಾ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲೂ ವಿಟ್ರಿಫೈಡ್ ಟೈಲ್ಸ್. ಇದು 2x4 ಕಜಾರಿಯಾ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅಪ್ ಟು ರೂಪರ್ಗೂ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ ಎಲ್ಲ ವಿಂಡೋಸನ್ನು ಟೀ ಕುಡ್ಡೆ. ಇದು ಫ್ರೇಮು ಮತ್ತು ವಿಂಡೋ ಕೂಡ ಅಷ್ಟೇ ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ 4 ಮೀಟರ್ಸ್ ಇರುತ್ತೆ. 3 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 ಕಿಲೋಮೀಟರ್ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ಡೆಪಾಸಿಟ್ ಎಲ್ಲ ಮಾಡಿ ಆಲ್ರೆಡಿ ಪರ್ಮನೆಂಟ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ ನೋಡ್ಬೋದು, ಆಲ್ಮೋಸ್ಟ್ 5 ಫೀಟ್ ಇದೆ ಪ್ಯಾಸೇಜ್ ಕೂಡ ಅಷ್ಟೇ ಇಲ್ಲಿ. ಸೊ ಫ್ರಂಟ್ ವಿಂಡೋ ಅಷ್ಟೇ 4x4 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಸಂಪ್ ಬಂದ್ಬಿಟ್ಟು 20,000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಆಲ್ಮೋಸ್ಟ್ 20,000 ಲೀಟರ್ ಕೆಪಾಸಿಟಿ ಇದೆ ಸಂಪ್ದು. ಸೊ ಮನೆಗೆ ಬೋರ್ವೆಲ್ ಇದೆ, ಲೇಔಟ್ ಬೋರ್ವೆಲ್ ಇದೆ. ಸೊ ಅಲ್ಲೇ ಒಳ್ಳೆ ಸಫಿಷಿಯೆಂಟ್ ವಾಟರ್ ಬರುತ್ತೆ. ಸೊ ವಾಟರ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸುತ್ತಲೂ ಪ್ಯಾಸೇಜ್ ಕೂಡ ಅಬ್ಸರ್ವ್ ಮಾಡ್ಬೋದು. ನೀಟಾಗಿ ಪ್ಯಾಸೇಜ್ ಎಲ್ಲ ಬಿಟ್ಟಿದ್ದಾರೆ. 1.5 ಫೀಟ್ ಪ್ಯಾಸೇಜ್ ಕೊಟ್ಟು ಕೆಲ ಕಾಂಪೌಂಡ್ ವಾಲ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಇದು. ಸೊ ಮೇನ್ ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಎಲ್ಲ PU ಪಾಲಿಶ್ ಮಾಡಿದ್ದಾರೆ ನೋಡ್ಬೋದು. ತುಂಬ ಕ್ವಾಲಿಟಿ ಮೆಟೀರಿಯಲ್ ಹಾಕಿರುವಂಥದ್ದು. ಸೊ ಇದು ಡಬಲ್ ಬೆಡ್ರೂಮ್ ಇದು. ಸೊ ಹಾಲ್ ಕೂಡ ಅಬ್ಸರ್ವ್ ಮಾಡೋದು. ಹಾಲೆಲ್ಲ ಅಷ್ಟೇ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಸೊ ಗ್ರಾನೈಟ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಹಾಕಿದ್ದಾರೆ. ಸೊ ಹಾಲು ಅಷ್ಟೇ ಡೀಸೆಂಟ್ ಆಗಿದೆ. ಸೊ ಪಾರ್ಕಿಂಗ್ ತುಂಬ ಚಿಕ್ಕದಾಗ್ಬಿಟ್ಟಿದ್ದಾರೆ. ಅದಕ್ಕೆ 2 BHK ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಕಿಚನ್ ಇದು. ಕಿಚನ್ ಆರ್ಚ್ ಕೂಡ ಅಷ್ಟೇ ಸೊ ಡಿಸೈನ್ ಮಾಡಿದ್ದಾರೆ. ಆರ್ಚ್ ಕೂಡ ಅಷ್ಟೇ. ಇದು ಪೂಜಾ ರೂಮ್ ಡೋರ್ ಮತ್ತು ವಾಸ್ಕಲ್ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಇರುತ್ತೆ. ಇನ್ಸೈಡ್ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ರೆ. ವಾಲ್ಗೆಲ್ಲ POP ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಕಿಚನ್ ಕೊಟ್ಟಿದ್ದಾರೆ ಇದು. ಸೊ ಇದಕ್ಕೆ ವುಡ್ ವರ್ಕ್ ಏನು ಮಾಡೋದಿಲ್ಲ. ಸೊ ನೀವೇ ಮಾಡ್ಕೋಬೇಕಾದ್ರೆ ಕಸ್ಟಮೈಸ್ ಇರುತ್ತೆ ವುಡ್ ವರ್ಕ್ ಎಲ್ಲನೂ. ಕಿಚನ್ ಎಲ್ಲ ಸೆಲ್ಫ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ರೆ ಫ್ರೀ ವಾಷಬಲ್ ಇರುತ್ತೆ. ಸೊ ವಿಂಡೋ ಸೈಜಸ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ 6x4 ಇದೆ ವಿಂಡೋ ಸೈಜ್ ಕೂಡ ಅಷ್ಟೇ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದಕ್ಕೆ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಅಷ್ಟೇ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ರೆಸ್ಟ್ ರೂಮ್ ಬಂದ್ಬಿಟ್ಟು ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಮೆಟೀರಿಯಲ್ ಎಲ್ಲ ಸೆರಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಟಾಪ್ ಕ್ವಾಲಿಟಿ ಸೆರಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ಸ್ಟೋರ್ ರೂಮ್ ಇದು. ಸ್ಟೋರ್ ರೂಮ್ಗಾದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಪೂಜಾ ರೂಮ್ ಕೂಡ ಮಾಡ್ಕೋಬೋದು ಇದು. ಸೊ ಆ ಥರ ಸ್ಟೋರ್ ರೂಮ್ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ರೂಮ್ ಇದು, ಕಾಮನ್ ರೂಮ್ ಇದು. ಸೊ ರೂಮ್ ಸೈಜ್ ಬಂದ್ಬಿಟ್ಟು ಡೀಸೆಂಟ್ ಇದೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ ಇದರಲ್ಲಿ. ಸೊ ಡೋರ್ಸ್ ಎಲ್ಲ ರೆಡಿಮೇಡ್ ಡೋರು ಪ್ಲಸ್ ಡೋರ್ಸ್ ಇರುತ್ತೆ. ಸೊ ಇದರಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. 2x4 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಅಷ್ಟೇ ರೂಮ್ ಸೈಜ್ ಅಂದರೆ ಆಲ್ಮೋಸ್ಟ್ ನಿಮಗೆ 10x12 ಇದೆ ರೂಮ್ ಸೈಜ್. ಇದು ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲೂ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ 4x4. ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ, ಸರ್ಜಾ ಕೂಡ ಕೊಟ್ಟಿದ್ದಾರೆ. ಸೊ ವುಡ್ ವರ್ಕ್ ಏನು ಮಾಡೋದಿಲ್ಲ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಮೆಟೀರಿಯಲ್ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ ಇದಕ್ಕೆ. ಸೊ ಎಲ್ಲ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ನೋಡ್ಬೋದು. ಮೆಟೀರಿಯಲ್ ಇದನ್ನು ಸೆರಾ ಫಿಟ್ಟಿಂಗ್ಸ್ ಎಲ್ಲನೂ. ಸೊ ಟ್ಯಾಪ್ಸ್ ಮಾತ್ರ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಕಮೋಡ್ ಮಾತ್ರ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರ್ ಇದು. 2 BHK ಮಾಡಿದ್ದಾರೆ. ಇದನ್ನು ಬೇಕಾದರೆ ಅದ್ರಿಗೆ ರೆಂಟಿಗೆ ಕೊಡ್ಬೋದು. ಈಗ ಬನ್ನಿ ಫಸ್ಟ್ ಫ್ಲೋರ್ ನೋಡೋಣ. 2 BHK ಇರುತ್ತೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು. ಲಪೋತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು. ಎಲ್ಲ ಮೆಟೀರಿಯಲ್ ಯೂಸ್ ಮಾಡಿರಲಿಲ್ಲ. ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಮೆಟೀರಿಯಲ್ ವೈಸಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ಯಾಕೆಂದರೆ ಸ್ವಂತಕ್ಕೆ ಕಟ್ಕೊಂಡಿರುವಂಥ ಮನೆ ಇದು.
ಸೊ ರೆಡ್ ಬ್ರಿಕ್ಕಲ್ಲಿ ಕಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದು ಫಸ್ಟ್ ಫ್ಲೋರ್ ಬಂದು 2 BHK ಇರುತ್ತೆ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲ ಅಂದರೆ ಕೆಜಾರಿಯಾ ಟೈಲ್ಸ್ ಯೂಸ್ ಮಾಡಿರೋದು ಫ್ರಂಟ್ ವಾಲ್ಗೆಲ್ಲೂ. ಸೊ ಇದು ಮೈನ್ ಡೋರ್ ಇದು. ಸೊ ಮೈನ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇರುತ್ತೆ. ಡೋರ್ ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಲಾಕ್ ಸಿಸ್ಟಮ್ ಎಲ್ಲನೂ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು ಫ್ಲೋರಿಂಗ್ ಎಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ಅಂದರೆ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಹಾಲ್ ಕೂಡ. ಸೊ ಹಾಲಲ್ಲೂ ಅಷ್ಟೇ ತುಂಬ ನೀಟಾಗಿ POP ಎಲ್ಲ ಮಾಡಿದ್ದಾರೆ, ವಿತ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ವಿಂಡೋ ಬಂದ್ಬಿಟ್ಟು 4x4 ಇದು ಟೀ ಕುಡ್ 6x4 ಇದು ವಿಂಡೋ ಬಂದ್ಬಿಟ್ಟು ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲದೆ ವಾಲ್ಗೆಲ್ಲ ರಾಯಲ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಇದು ಸ್ಟ್ರಕ್ಚರ್ ಮಾಡಿರುವಂಥದ್ದು, ವಾಲ್ಪೇಪರನ್ನೆಲ್ಲ ಸ್ಟ್ರಕ್ಚರ್ ಮಾಡಿರುವಂಥದ್ದು. ಸೊ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡೋದು ಹಾಲ್ ಕೂಡ. ಸೊ ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಅಷ್ಟೇ ಮೈನ್ ಡೋರ್ ಎಲ್ಲನೂ ಟೀ ಕುಡ್ ಇರುತ್ತೆ, ವಾಸ್ಕಲ್ಲು ಮತ್ತು ಮೈನ್ ಡೋರ್ ಇದು. ಇನ್ಸೈಡ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ POP ಕೂಡ ಮಾಡಿದ್ದಾರೆ. ಸೊ ಟೈಲ್ಸ್ ಎಲ್ಲ ಅಷ್ಟೇ ಕಜಾರಿಯಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆರ್ಚ್ ಎಲ್ಲ ಅಷ್ಟೇ ಸಿಮೆಂಟಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು. ಸೊ ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಇದರಲ್ಲಿ ಸಿಂಕ್ ಕೊಟ್ಟಿದ್ದಾರೆ ಮತ್ತು ಚಿಮ್ನಿ ಪಾಯಿಂಟು, ವಿಂಡೋ ಮತ್ತು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇದರ ಸರ್ಜಾ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಓಲ್ಡ್ ಸ್ಟೈಲಲ್ಲಿ ಏನಾದರೂ ಮಿಕ್ಸ್ ಗ್ರೈಂಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಓಲ್ಡನ್ ಸ್ಟೈಲಲ್ಲಿ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಸೊ ರೂಮ್ ಸೈಜಸ್ 2 ಸೇಮ್ ಇರುತ್ತೆ. ಸೊ ಇದು ಕಾಮನ್ ರೂಮ್ ಇದು. ಡೋರ್ ಎಲ್ಲ ನೋಡ್ಬೋದು, ರೆಡಿಮೇಡ್ ಡೋರ್ಸ್ ಇರುತ್ತೆ, ಅದು ಅಷ್ಟೇ ಕ್ವಾಲಿಟಿ ಬ್ರ್ಯಾಂಡೆಡ್ ಡೋರ್ಸ್ ಹಾಕಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು 10x14 ಇದೆ ರೂಮ್ ಸೈಜ್ ಇದು. ಸೊ ಮೇಲ್ಗಡೆ ಅಷ್ಟೇ POP ಮಾಡಿದ್ದಾರೆ. ಸೊ ಅಲ್ಟಾ ಕೂಡ ಕೊಟ್ಟಿದ್ದಾರೆ, ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ವಿಂಡೋ ಒಂದು ಪ್ರೊವೈಡ್ ಮಾಡಿದ್ದಾರೆ, 4x4 ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು ಅಷ್ಟೇ ಸೇಮ್ ರೂಮ್ ಸೈಜ್ ಇರುತ್ತೆ. ಇದು ಅಷ್ಟೇ 10x14 ಇದೆ ರೂಮ್ ಸೈಜ್ ಇದು ಮಾಸ್ಟರ್ ಬೆಡ್ರೂಮ್ ಇದೆ. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇದರಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಇದರಲ್ಲೂ ಅಷ್ಟೇ ವಿಂಡೋ ಕೂಡ ಕೊಟ್ಟಿದ್ದಾರೆ, 4x4 ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲನೂ ಟೀ ಕುಡ್ ವಿಂಡೋಸ್ ಇರುತ್ತೆ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲನೂ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಫಿಟ್ಟಿಂಗ್ಸ್ ಎಲ್ಲನೂ. ಸೊ ರೆಸ್ಟ್ ರೂಮ್ ಇದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದರೆ. ಇಲ್ಲಿ ಹ್ಯಾಂಡ್ ಬ್ಯಾಶಿಂಗ್ ಯೂಸ್ ಮಾಡಿದರೆ ಒಳಗಡೆ ಕಾಣಿಸ್ತಿದ್ದಾರೆ, ಇದು ಇಲ್ಲಿ ಫಿಟ್ ಮಾಡ್ತಾರೆ ಈ ಸ್ಪೇಸಲ್ಲಿ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೂ ಅಷ್ಟೇ ಒಳಗಡೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು ಟೋಟಲ್ 2 ರೆಸ್ಟ್ ರೂಮ್ಗೂ. ಸೊ ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು, ಅವ್ರ ಸ್ವಂತ ಇರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಇದು ತುಂಬ ಅಂದರೆ ತುಂಬ ಕ್ವಾಲಿಟಿ ಇದೆ ಬಿಲ್ಡಿಂಗ್ ಮಾತ್ರ. ಸೊ ಎಲ್ಲ ವೈರಿಂಗ್ಸ್ ಎಲ್ಲ ಅಷ್ಟೇ ಟೋಟಲ್ ಬಿಲ್ಡಿಂಗ್ ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲನೂ ಐಫೈ ಮೆಟೀರಿಯಲ್ ಯೂಸ್ ಮಾಡಿ ಫ್ಲಾಟ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ ಎಲ್ಲನೂ. ಪೇಂಟಿಂಗ್ ಎಲ್ಲ ರಾಯಲ್ ಏಷಿಯನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಔಟ್ಸ್ ಎಲ್ಲ ಡ್ಯಾಮ್ ಪ್ರೂಫ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಒಂದು ಸಿಂಗಲ್ ರೂಮ್ ಇದೆ ಅಷ್ಟೇ, ಸಿಂಗಲ್ ರೂಮ್ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಸೊ ರೆಸ್ಟ್ ರೂಮ್ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಅದನ್ನು ಮಾಡಿಕೊಡ್ತಾರೆ. ಇಲ್ಲೂ ಅಷ್ಟೇ ಒಂದು ಡೋರ್ ಕೂಡ ಪ್ರೊವೈಡ್ ಮಾಡಿದರೆ, ವುಡನ್ ಡೋರ್ ಪ್ರೊವೈಡ್ ಮಾಡಿ ಸೇಫ್ಟಿ ಡೋರ್ ಥರ ಹಾಕಿದ್ದಾರೆ. ಸೊ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ರೂಪಲ್ಲೆಲ್ಲ ನೋಡ್ಬೋದು. ಸೊ ಇಲ್ಲಿ ರೈನ್ ವಾಟರ್ ಎಲ್ಲ ಸ್ಟೆಪ್ಸ್ ಕೆಳಗಡೆ ಬೀಳ್ದಿರ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಸೇಫ್ಟಿ ಕೂಡ ಮಾಡಿದ್ದಾರೆ. ಶೀಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಟೆರೆಸ್ ಇದು, ಟೆರೆಸ್ ಎಲ್ಲ ಅಷ್ಟೇ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೋಡ್ಬೋದು, ಎಲ್ಲನೂ ಫುಲ್ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಇಲ್ಲೊಂದು ರೂಮ್ ಇದೆ, ಒಂದು ಸೋಲಾರ್ ಹಾಕ್ಕೊಡ್ತಾರೆ. ಒಂದು ಸೋಲಾರ್ ಒಂದು 200 ಲೀಟರ್ಸ್ ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ರೂಮ್ ಸೈಜ್ ಸೇಮ್ ಕೆಳಗಡೆ ಏನು ನೋಡಿದ್ರೆ ಮಾಸ್ಟರ್ ಬೆಡ್ರೂಮ್ ಅದೇ ರೂಮ್ ಸೈಜ್ ಇದೆ ಇದೂ ಅಷ್ಟೇ. ಸೊ ನೋಡ್ಬೋದು. ಸೊ 10x14 ಇದೆ ರೂಮ್ ಸೈಜ್ ಇದು. ಇದರಲ್ಲೂ ಅಷ್ಟೇ ಮೇಲ್ಗಡೆ ಅಟ್ಟ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ 2x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲ ರೆಸ್ಟ್ ರೂಮ್ ಪ್ರೊವೈಡ್ ಮಾಡ್ತೀನಿ. ಇನ್ನೊಂದು ಪೈಪ್ ಕಾಣಿಸ್ತಿದೆಯಲ್ಲ, ಇದು ರೆಸ್ಟ್ ರೂಮ್ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾರೆ, ಇನ್ನೂ ಮಾಡಿಲ್ಲ, ಅದು ಕೂಡ ಮಾಡಿಕೊಡ್ತಾರೆ. ಸೊ ವಾಷಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. ವಾಷಿಂಗ್ ಏರಿಯಾ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಟರ್ ಪ್ರೂಫಿಂಗ್ ಇರುತ್ತೆ ಇದನ್ನು. ಸೊ ನೋಡ್ಬೋದು ಏರಿಯಾ ಕೂಡ ಅಷ್ಟೇ. ಸೊ ಮನೆಗಳೆಲ್ಲ ಆಗಿದೆ. ಸೊ ಆರಾಮಾಗಿ ಸ್ಟೇ ಮಾಡ್ಬೋದು. ಸಿಟಿಯಿಂದ ಔಟ್ಸ್ಕಟ್ಸ್ ಎಲ್ಲ ಇರುತ್ತೆ, ಒಳ್ಳೆ ಡೀಸೆಂಟ್ ಏರಿಯಾ ಇರುತ್ತೆ. ಸೊ ಆರಾಮಾಗಿ ಯಾರಾದರೂ ಪೀಸ್ಫುಲ್ ಆಗಿರಬೇಕಾದ್ರೆ ಆ ಥರ ಬಂದು ಸ್ಟೇ ಮಾಡ್ಬೋದು ಇದು. ಸೊ ಪ್ರಾಪರ್ಟಿ ಹೇಳಿದ್ನಲ್ಲ, ರೆವೆನ್ಯೂ ಪ್ರಾಪರ್ಟಿ ಇರುತ್ತೆ, ಇಂಡಿವಿಜುವಲ್ ಈ ಖಾತೆ ಇದೆ, ಕ್ಲಿಯರ್ ಟೈಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಇದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಶಿವಕೋಟೆ ನಿಯರ್ ಹೆಸರುಘಟ್ಟ ಮೇನ್ ರೋಡಲ್ಲಿ ಬರುತ್ತೆ ಇದು. ಸೊ ಯಲಹಂಕಗೆ ಜಸ್ಟ್ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. MS ಪಲ್ಲಾಗೂ 10 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 20 ಕಿಲೋಮೀಟರ್ಸ್ ಆಗುತ್ತೆ, 20 to 23 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,28 lakhs ಹೇಳ್ತಿದ್ದಾರೆ. 1,28 ಲಕ್ಷ ಹೇಳ್ತಿದ್ದಾರೆ. ಸ್ಟ್ರೈಟ್ ನೆಗೋಷಿಯಬಲ್ ಆಗುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸ್ಕೂಲ್ಸ್ ಅಷ್ಟೇ, ಸರೌಂಡಿಂಗ್ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು ನಿಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತು ನ್ಯೂ ವರ್ಲ್ಡ್ ಸ್ಕೂಲ್ ಕೂಡ ಇದೆ. ಸೊ ಕಾಲೇಜಸ್ ಸಂಭ್ರಮ್ ಕಾಲೇಜ್ ಇದೆ. ಈ ಥರ ಒಳ್ಳೊಳ್ಳೆ ಸ್ಕೂಲ್ಸ್ ಕಾಲೇಜಸ್ ಕೂಡ ಇದೆ.